ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮು 10 ಕಾಲಾಗಿದೆ. ನೆನ್ನೆ ತಾನೇ ಫಂಕ್ಷನ್ ಮುಗೀತಲ್ಲ, ಒಂಚೂರು ಕೆಲಸ ಎಲ್ಲ ಜಾಸ್ತಿ ಇತ್ತು ಮನೇಲೇ. ನಿಮಗೆ ಗೊತ್ತಿರುತ್ತೆ, ಒಂದು ಫಂಕ್ಷನ್ ಆಯಿತು ಅಂದರೆ ಮನೇಲೇ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಮುಗಿದ್ಮೇಲೆ ಕ್ಲೀನಿಂಗು ಮತ್ತು ಐಟಮ್ಸ್ ಎಲ್ಲ ತೆಗೆದಿಡೋದು ಇದೆಲ್ಲ ಮುಗಿಸ್ಕೊಂಡ್ವಿ. ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ದಾಯಿತು, ಎಲ್ಲ ಕೆಲಸನೂ ಮುಗೀತು. ಅಮ್ಮ ಇನ್ನು ತಿಂಡಿ ಮಾಡ್ತೀನಿ ಅಂತೇಳಿ ಅಮ್ಮ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಬಂದಿದ್ದಾರಲ್ಲ ಊರಿಂದ, ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ತರಲಿಕ್ಕೆ ಅಂತೇಳಿ ಅಪ್ಪು ಜೊತೆ ಹೋಗ್ತಾ ಇದ್ದೀನಿ. ನನಗೂ ಯಾಕೋ ಬೇಜಾರಾಗ್ತಿತ್ತು. ಆಯಿತಾ, ಎಲ್ಲ ಕೆಲಸ ಮುಗೀತಲ್ಲ, ಅಯ್ಯೋ ಕುತ್ಕೊಂಡು ಇನ್ನೇನು ಮಾಡೋದು, ಅವ್ರು ಹೆಂಗಿದ್ರು ಇವಾಗ ಬರ್ತಾರಲ್ಲ ಕ್ರಿಕೆಟ್ ಆಡ್ಕೊಂಡು ಒಟ್ಟಿಗೆ ಹೋಗೋಣ, ತರಕಾರಿ ಬರೀ ಖಾಲಿ ಆಗಿಬಿಟ್ಟಿದೆ, ಎಲ್ಲ ಶಾಪ್ ಮಾಡ್ಕೊಂಬರೋಣ ಅಂತೇಳಿ ಜಾಣನ ಮಲಗಿಸ್ಬಿಟ್ಟು ಹೊರಟಿದ್ದೀವಿ. ಪುಟ್ಟದಾಗ ಶಾಪಿಂಗ್ ಮಾಡ್ಕೊಂಡು ಬರೋದು ಇವಾಗ. ಮೀನು ಬಾ. ಯಾವ್ಯಾವ ಥರ ಮೀನು ಬೇಕು ನಿಮಗೆ? ಎಲ್ಲ ಥರ ನೋಡೋ. ಫಸ್ಟ್ ಟೈಮ್ ನಾನು ಮೀನಂಗಡಿಗೆಲ್ಲ ಹೋಗ್ತಾ ಇರೋದು, ನೋಡಬೇಕು. ಇನ್ನು ಹೊರಡ್ಲಿಕ್ಕಿಂತ ಮೊದಲು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ, ಇವಾಗ ಹನಿ ಬೀಳೋ ಕಾಲ ಅಲ್ಲ, ಹಾಗಾಗಿ ಯಾವಾಗ ಹನಿ ಬೀಳುತ್ತೋ ಯಾವಾಗ ಹನಿ ಬೀಳಲ್ವೋ ಗೊತ್ತೇ ಆಗಲ್ಲ. ಅದರಲ್ಲೂ ಕೂಡ ಈ ಟೈಮಲ್ಲಿ ಸ್ಕಿನ್ ಕೇರ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ನಾವು ಜಾಸ್ತಿ ಹೊರಗಡೆ ಓಡಾಡ್ತಾ ಇರ್ತೀವಿ, ಡಸ್ಟು, ಪೊಲ್ಯೂಷನ್ನು ಮತ್ತು ಹನಿ ಬೀಳೋದ್ರಿಂದ ಇದರಿಂದ ಎಲ್ಲ ಆಗಿ ಆ ಫೇಸಲ್ಲಿ ಇದ್ಕಿದ್ದಂಗೆ ಪಿಂಪಲ್ಸು ಇದೆಲ್ಲ ಶುರುವಾಗ್ಬಿಡುತ್ತೆ. ಪಿಂಪಲ್ಸ್ ಬಂದರೆ ಸಾಕು, ಆಕ್ನಿ ಮಾರ್ಕ್ಸ್ ಇರ್ಬೋದು, ಮತ್ತು ಪಿಗ್ಮೆಂಟೇಷನ್ನು, ಸ್ಕಿನ್ ಸ್ವಲ್ಪ ಡಲ್ ಆಗೋದು, ಆಮೇಲೆ ಮುಖದಲ್ಲೆಲ್ಲ ಒಂದೊಂದು ಸ್ವಲ್ಪ ಮಾರ್ಕ್ ಶುರುವಾಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಶುರುವಾಗ್ಬಿಡುತ್ತೆ. ಆಯಿತಾ, ಹಾಗಾಗಿ ಆದಷ್ಟು ನಾವು ಸ್ಕಿನ್ ಕೇರ್ ಮಾಡ್ತಾ ಇರಬೇಕು. ಇನ್ನು ಕೆಲವೊಬ್ಬರಿಗೆ ಈಗಾಗಲೇ ಬಂದುಬಿಟ್ಟಿರುತ್ತೆ, ಪಿಂಪಲ್ಸ್ ಇರುತ್ತೆ, ಆಕ್ನಿ ಮಾರ್ಕ್ಸ್ ಇರುತ್ತೆ. ಅವರೆಲ್ಲ ಯಾವ ಥರ ಇದನ್ನು ಬೇಗ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ನೋಡಿ ನಾವು ತೊಗೊಂಡು ಹಚ್ಬಿಡ್ಬೋದು, ಆದರೆ ಅದು ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ರಿಗೆ ಸೆಟ್ ಆಗಲ್ಲ. ಹಾಗಾಗಿ ನಾನು ನಿಮಗೆ ಯಾವಾಗಲೂ ಕೂಡ ಹೇಳೋದು ಕ್ಯೂರ್ ಆ್ಯಪ್ ಬಗ್ಗೆ. ನಾನು ಕೂಡ ಸುಮಾರು ದಿನದಿಂದ ಬಳಸ್ತಾ ಇದ್ದೀನಿ, ನಿಮಗೆ ಗೊತ್ತಿರ್ಬೋದು. ಜಸ್ಟ್ ಏನಿಲ್ಲ, ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ಯೂರ್ ಆ್ಯಪ್ ಅಂತೇಳಿ ಸರ್ಚ್ ಮಾಡಿದ್ರೆ ಆ್ಯಪ್ ನಮಗೆ ಕಾಣಿಸುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಫೇಸ್ದೊಂದು ಫೋಟೋನ ಕ್ಲಿಕ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಆಯಿತಾ, ಅದೇ ನಮ್ಮ ಸ್ಕಿನ್ನ ಅನಲೈಸ್ ಮಾಡುತ್ತೆ, ಏನೇನೆಲ್ಲ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಅಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ಆ ಪ್ರಾಬ್ಲಮ್ಸ್ನ ನೋಡಿ ಅದಕ್ಕೆ ತಕ್ಕಂತಹ ಪ್ರಾಡಕ್ಟ್ಗಳನ್ನ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ನನಗೆ ಒಂದು ನಿಮಿಷ ಯಾವ್ಯಾವೆಲ್ಲ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ. ನನಗೆ ಈ ಕಿಟ್ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮತ್ತು ಸಿರಮ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಎಲ್ಲ ಕೂಡ ಇದೆ. ಆಯಿತಾ, ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನೋಡಿಬಿಟ್ಟು ಅದಕ್ಕೆ ತಕ್ಕಂತಹ ಪ್ರಾಡಕ್ಟ್ಗಳನ್ನ ನಿಮ್ಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಈ ಕಿಟ್ಗೆ ನಾನು ಕೊಟ್ಟಿರೋ ಅಮೌಂಟ್ ಬಂದು 2200 ರುಪೀಸ್ ಅಷ್ಟೇ. ಆಯಿತಾ, ಈ 2200 ರೂಪಾಯಿಲಿ ನನಗೆ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಆಗಿದೆ, ಇಷ್ಟೆಲ್ಲ ಪ್ರಾಡಕ್ಟ್ ಸಿಕ್ಕಿದೆ, ಹಾಗೆ ಇದು ಫ್ರೀಯಾಗಿ ಡೆಲಿವರಿ ಕೂಡ ಆಗಿದೆ. ಆಯಿತಾ, ನೀವು ಯೋಚನೆ ಮಾಡಿ, ಹೊರಗಡೆ ಹೋಗಿ ನಾವು ಈ ಪ್ರಾಡಕ್ಟ್ಸ್ ತೊಗೊತೀವಿ ಅಥವಾ ಏನಾದರೂ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತೀವಿ ಅಂದರೆ ಎಷ್ಟೆಲ್ಲ ಚಾರ್ಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನಿದನ್ನು ಬಳಸೋದು ಕೂಡ ಸುಲಭನೇ, ಏನಿಲ್ಲ, ಬೆಳಗ್ಗೆ ಮತ್ತು ಸಂಜೆ ಒಂದು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಹಾಗೆ ಕ್ಯೂರ್ ಆ್ಯಪಲ್ಲಿ ನಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಹೇರ್ ಕೇರ್ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ. ಆಯಿತಾ, ಹೇರಲ್ಲಿ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ನಾವು ಇದರಲ್ಲಿ ಸೊಲ್ಯೂಷನ್ ಕೂಡ ಪಡ್ಕೊಳ್ಬೋದು. ಮುಖ್ಯವಾಗಿ ಏನು ಗೊತ್ತಾ, ಈ ಕ್ಯೂರ್ ಆ್ಯಪ್ನ ಬಳಸ್ತಿರೋ 98% ಜನರಿಗೆ ಬರೀ 3 ವಾರದಲ್ಲಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಸುಮಾರು ಸಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು ದಿನದಿಂದ ಬಳಸ್ತಿದ್ದೀನಿ ಕೂಡ. ನನ್ನ ಸ್ಕಿನ್ನಲ್ಲೂ ಅಷ್ಟೇ ತುಂಬಾ ಚೇಂಜಸ್ ನಾನು ನೋಡಿದ್ದೀನಿ. ಇನ್ನು ನೀವು ಏನಾದರೂ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಆಯಿತಾ, ಚೆಕ್ ಮಾಡಿ ನೋಡಿ. ಮೊದಲು ತರಕಾರಿನೆಲ್ಲ ತೊಗೊಂಡು ಆಮೇಲೆ ಮೀನು ತೊಗೊಳ್ಲಿಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತರಕಾರಿ ಹತ್ರನೇ ಬಂದ್ವಿ. ಇಲ್ಲೇನಂದರೆ ಹಣ್ಣು ಕೂಡ ಸಿಗುತ್ತೆ. ಆಯಿತಾ, ಕೆಲವೊಮ್ಮೆ ಹಣ್ಣು ಇರಲ್ಲ ಅಂತ ಅಂದಾಗ ಅಪ್ಪು ಹೇಳ್ತೀನಿ ನಾನು, ಅವರು ಬರುವಾಗ ಮಾರ್ಟಿಂದ ತೊಗೊಂಡು ಬಂದುಬಿಡ್ತಾರೆ. ಯಾವಾಗಲೂ ಇರುತ್ತೆ, ಕೆಲವೊಮ್ಮೆ ಏನಾದರೂ ನನಗೆ ಫ್ರೆಶ್ ಇಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಅವ್ರಿಗೆ ಹೇಳ್ತೀನಿ. ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಮ ಮನೆ ಹತ್ರನೇ ಒಂದು ಮಾರ್ಟ್ ಇತ್ತು, ಸೂಪರ್ ಮಾರ್ಕೆಟ್ ಇತ್ತು, ಅಲ್ಲೇ ಹೋಗಿ ತಂದುಬಿಡೋರು. ತುಂಬ ಚೆನ್ನಾಗಿರೋದು ಫ್ರೂಟ್ಸ್ ಎಲ್ಲ. ಆದರೆ ಈಗ ಅದು ಕ್ಲೋಸ್ ಆಗಿಬಿಟ್ಟಿದೆ. ಹಾಗಾಗಿ ಫ್ರೆಶ್ ಅನ್ಸೋದು ನಮ್ಗೆ ಇಲ್ಲೇ ಇಲ್ಲಿ ತೊಗೊಂಡು ಹೋಗ್ತೀವಿ. ಇಲ್ಲಿಲ್ಲ ಅಂದರೆ ಅವ್ರು ಬರ್ತಾರಲ್ಲ, ಆವಾಗ ಅಲ್ಲಿಂದ ತೊಗೊಂಡು ಬರ್ತಾರೆ. ಇನ್ನು ಪಪ್ಪಾಯ ಬೇಕಿತ್ತು, ನೋಡ್ತಾ ಇದ್ದೆ ಪುಟ್ಟದು ಯಾವುದಾದ್ರೂ ಪಪ್ಪಾಯ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಆಮೇಲೆ ಕಲ್ಲಂಗಡಿ ಹಣ್ಣು ಕೂಡ ಬೇಕಿತ್ತು. ಕಲ್ಲಂಗಡಿ ಹಣ್ಣು ಹೇಳ್ಬೇಕಂದ್ರೆ ಇವಾಗ ಸೀಸನ್ ಅಲ್ಲ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆಯಿತಾ, ಈ ಪಪ್ಪಾಯ, ಮಸ್ಕ್ ಮಿಲನ್ನು ಮತ್ತು ಕಲ್ಲಂಗಡಿ ಹಣ್ಣು ಇದೆಲ್ಲ ಕೆಲವೊಮ್ಮೆ ಸೀಸನ್ ಅಲ್ಲ ಅಂತ ಅಂದಾಗಲೂ ಕೂಡ ನಾನು ತೊಗೊಂಡೋಗ್ಬಿಡ್ತೀನಿ. ಪಪ್ಪಾಯ ಬಿಡಿ ಯಾವಾಗಲೂ ಸಿಗ್ತಾ ಇರುತ್ತೆ, ಕಲ್ಲಂಗಡಿ ಹಣ್ಣು ಮಾತ್ರ. ಇನ್ನು ತರಕಾರಿ ವಿಷಯಕ್ಕೆ ಬಂದರೆ ವಾರಕ್ಕಾಗೋವಷ್ಟು ಒಂದೇ ದಿನ ತೊಗೊಂಡೋಗ್ಬಿಡ್ತೀನಿ. ಮೊದಲೇ ನಾನು ನೋಡ್ಕೊಂಡಿರ್ತೀನಿ ಸಾಂಬಾರು ಪಲ್ಯಕ್ಕೆಲ್ಲ ಯಾವ್ದು ಬೇಕು ಮತ್ತು ನನ್ನ ಸ್ಯಾಲಡ್ಗೆಲ್ಲ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಕೆಲವೊಮ್ಮೆ ಸ್ಯಾಲಡ್ಗೆ ಬೇಕಾಗೋದೆಲ್ಲ ಇಲ್ಲಿ ಸಿಗೋದಿಲ್ಲ. ಆಯಿತಾ, ಆವಾಗ ಆನ್ಲೈನ್
ಇಲ್ಲಿಂದನೇ ಆರ್ಡರ್ ಮಾಡ್ಕೊತೀನಿ. ಇನ್ನು ನಾರ್ಮಲ್ಲಾಗಿ ಪಲ್ಯ ಮತ್ತು ಸಾಂಬಾರಿಗೆಲ್ಲ ಬೇಕಾಗತ್ತಲ್ಲ ಅದನ್ನೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ಬಿಡ್ತೀನಿ. ಪ್ರತಿಯೊಂದು ತರಕಾರಿನೂ ಬಳಸ್ತೀನಿ ಆಯಿತಾ. ನಾನು ವಾರ ಪೂರ್ತಿ ಯಾವುದೂ ನನಗೆ ರಿಪೀಟ್ ಆಗಬಾರ್ದು, ದಿನೇ ದಿನೇ ಬೇರೆ ಬೇರೆ ಥರ ಇರಬೇಕು. ಒಟ್ಟಿನಲ್ಲಿ ಪಲ್ಯ ಇರ್ಬೋದು, ಆಮೇಲೆ ಸಾಂಬಾರ್ಗಿರ್ಬೋದು, ಎಲ್ಲದಕ್ಕೂ ಕೂಡ ತರಕಾರಿನೇ ಜಾಸ್ತಿ ಇರಬೇಕು. ಹಾಗಾಗಿ ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀನಿ. ಇನ್ನು ಇದನ್ನು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಮೀನು ತೊಗೊಳ್ಳಿಕ್ಕೆ ಅಂತೇಳಿ ಬಂದ್ವಿ. ಯಾವಾಗಲೂ ಅಪ್ಪು ಇಲ್ಲೇ ಹೋಗಿ ಮೀನು ತರೋದಂತೆ, ಫ್ರೆಶ್ ಆಗಿರುತ್ತೆ, ಮತ್ತು ಇದು ಸಮುದ್ರದ ಮೀನು ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡು ಬರ್ತಾರೆ. ಎಲ್ಲ ಥರ ವೆರೈಟೀಸ್ ಕೂಡ ಸಿಗುತ್ತೆ ಅಂತ ನಾನೆಲ್ಲ ಕೇಳ್ತಾ ಇದ್ದೆ. ಬಾಂಗ್ಡೆ ಸಿಗುತ್ತಾ ಮತ್ತು ಪಂಪ್ಲೆಟ್ ಸಿಗುತ್ತಾ ಅಂತ ಕೇಳ್ತಿದ್ದೆ. ಆಮೇಲೆ ತುಂಬ ಜನ ಆಯ್ತಾ ಇಲ್ಲಿ. ಹೆಂಗ್ ತಗೊಬರೋದಪ್ಪ ಇಲ್ಲಿ? ಅಪ್ಪ ಫ್ರೆಶ್ ಇರ್ತವೆ ಅದಕ್ಕೆ ಜನ ಜಾಸ್ತಿ. ಹಾಂ, ಫ್ರೆಶ್ ಇರ್ತವೆ ಅದಕ್ಕೆ ಜನ ಜಾಸ್ತಿ. ಅಪ್ಪ 20 ವರ್ಷದಿಂದ ಗೊತ್ತು ಅಣ್ಣ ನನಗೆ. ಅವಾಗಿಂದ 20 ವರ್ಷದಿಂದ ಹೆಂಗೆ ಗೊತ್ತಪ್ಪ? ಇಲ್ಲೇ ನಮ್ಮ ಸ್ಟುಡಿಯೋ ಇತ್ತಲ್ಲ, ಮೇಲೆ ಐತಿ ಸ್ಟುಡಿಯೋ ಇಲ್ಲೇ ಇದ್ದಿತ್ತು. ಉದಯ್ ಸ್ಟುಡಿಯೋ ಇಲ್ಲಿ. ಗಾನವಿ ಸ್ಟುಡಿಯೋ ಆಗ್ಬಿಟ್ಟೈತಿ ಇವಾಗ ಗಾನವಿ ಆಗೈತೆ. ಮುಂಚೆ ಉದಯ್ ಸ್ಟುಡಿಯೋ ಅಂತ ಇತ್ತು. ಉದಯ್ ಫೋಟೋ ಸ್ಟುಡಿಯೋ. ನಾನು ಅವಾಗ 2009ರಲ್ಲಿ ಕೆಲಸ ಮಾಡ್ತಿದ್ದೆ. ನಾವು ಮನೇಲಿ ನನ್ನ ಮಗನ ನಮ್ಮ ಅಮ್ಮ ಕಾಯ್ತಾ ಇದ್ರಿ, ನಮ್ಮ ಅವ್ವ ಶುರು ಮಾಡ್ಕೊಂಡವ್ರೆ. ಇಲ್ಲೇ ಕೂತಿರ್ತಾರೆ, ಬಟ್ಟೆ ಅಂಡ್ ಬಾಗುಂದೆ ಅಣ್ಣ ಬೀಳ್ಬಾರ್ದು ಅಂತ ನಾನು ಟಿಪ್ಪ ಹಿಂಗೆ ಜರ್ಕಿಸ್ತೀನಿ. ಬಿದ್ರು ಇಲ್ಲಿ ಹಂಗಾರ ಹಾಕೊಂಡು ಆ ಕಡೆ ಈ ಕಡೆ ನೋಡ್ಕೊಬ. ಅವನ ಮೇಲೆ ಒಂದು ಕಣ್ಣು ಅವನ ಮೇಲೆ ಇರ್ಬೇಕು. ಇನ್ನು ತಿಂಡಿ ಎಲ್ಲ ಅಮ್ಮ ಮತ್ತು ಅವ್ವ ರೆಡಿ ಮಾಡಿಬಿಟ್ಟಿದ್ರು. ಅವ್ವ ರೊಟ್ಟಿ ಮಾಡಿದ್ರಂತೆ, ಅಮ್ಮ ಪುಲಾವ್ ಮಾಡಿದ್ರು ಇವತ್ತು. ಸಾಮಾನ್ಯವಾಗಿ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ, ಭಾನುವಾರ ಬಂತಂದರೆ ಎಗ್ ರೈಸು ಇಲ್ಲಾಂದರೆ ಎಗ್ ಬುರ್ಜಿ ಇರ್ಬೋದು. ಎಗ್ ಬುರ್ಜಿ ಬಿಡಿ ಯಾವಾಗಲೂ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ನೆನಪಾದಾಗೆಲ್ಲ. ಆದರೆ ಎಗ್ ರೈಸು ಮತ್ತು ಎಗ್ ಬಿರಿಯಾನಿ ಇದೆಲ್ಲ ಇರುತ್ತಲ್ಲ, ಅದನ್ನು ಭಾನುವಾರ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಬೆಳಗಿನ ತಿಂಡಿಗೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮೊದಲೆಲ್ಲ ನಾನು ಬೆಳಗ್ಗೆ ತಿಂಡಿ ಮಾಡ್ತಿರ್ಲಿಲ್ಲ. ಸಂಡೇ ಬಂತು ಅಂದರೆ ತಿಂಡಿ ಸ್ಕಿಪ್ ಮಾಡಿಬಿಟ್ಟು ಒಂದೇ ಸಲ ಮಧ್ಯಾಹ್ನಕ್ಕೆ ಅಡುಗೆನೇ ರೆಡಿ ಮಾಡ್ತಾ ಇದ್ದೆ, ನಾನ್ ವೆಜ್ ಎಲ್ಲ ಮಾಡ್ತಿದ್ದೆ. ಇವಾಗ ಅಮ್ಮ ಬೆಳಗ್ಗೆ ಹಶು ಕಣ್ಣೆಲ್ಲ ಇರಲ್ಲ ಆಯಿತಾ. ಹಾಗಾಗಿ ಅವರು ಈ ಥರ ಏನಾದರೂ ಮಾಡೋಣ ಬಿಡು, ನಿನಗೆ ವೆಜ್ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರೆ. ಅಜ್ಜಿ ಎಲ್ಲವ? ಅವ್ವ ಎಲ್ಲವ? ಪರ್ತವ ಎಲ್ಲವ? ಎಲ್ಲವ್ವ? ಕಣ್ಣಲ್ಲಿ ತೋರ್ಸೋದು ನೋಡಿ, ಇಲ್ಲಿ ಕೂತವ್ರೆ ಅಂತ ಕಣ್ಣಲ್ಲೇ ತೋರಿಸ್ತಾರೆ. ಅಮ್ಮ ಎಲ್ಲಿ? ಅಮ್ಮ ನಾನು ಅಮ್ಮನ ಅಪ್ಪ ಅವ್ವ ಕೈಯಲ್ಲಿ ತೋರಿಸಿ ಕಂದ, ನೋಡೋದಲ್ಲ ಕೈಯಲ್ಲಿ ತೋರಿಸ್ಬೇಕು. ಎಲ್ಲಿ ಅಜ್ಜಿ ಎಲ್ಲಿ? ಜಾಣ ಅಮ್ಮ ಅಮ್ಮ ಇಲ್ಲ ಅಮ್ಮ. ಅಮ್ಮಂಗೆ ಹೇಳ್ತಾ ಇರೋದು ಅಮ್ಮನ ಹತ್ರ ಕರ್ಕೊಂಡೋಗಿ ಅಂತ. ಅಪ್ಪ ಅಪ್ಪ ಇಲ್ಲಪ್ಪ. ಧ್ವನಿ ಬಂತ ನಿಮ್ದು? ಬಂತಾ? ಅಯ್ಯೋ ನಾಚಿಕೆ ಆಗೋಯ್ತು. ಯಾರದ್ದು? ನಂಡಾಡು ಅವರು. ನಂದು ಡಾಡು. ಚಚ್ಚಿ ಮಾಡ್ತೀನಿ. ಯಾರವ ಡಾಡು? ಅವ್ರು ಡಾಡುನಾ? ಅಲ್ಲ, ಅವ್ರು ನಂಡಾಡು. ಚಚ್ಚಿ ಮಾಡ್ತೀನಿ. ಚಚ್ಚಿ ಮಾಡ್ತೀನಿ. ಹುಷಾರ್ ಮಾಡ್ತೀರಿ? ಮಾಡ್ದಲ್ಲ ಅವತ್ತು ಇಬ್ರು ಸೇರ್ಕೊಂಡು. ನೀವ್ ಮಾಡು ಈಗ. ಮಾಡಲ್ಲ, ನನಗೆ ಮಾಡಲ್ಲ. ಹುಷಾರ್ ಮಾಡ್ಕೊಡ್ದು. ಹುಷಾರ್ ಅನ್ನವ. ಅಮ್ಮ ಅಂದ್ರೆ ಪ್ರೀತಿ, ಮಾಡ್ಕೊಡ್ದು. ಹುಷಾರ್ ಮಾಡಲ್ಲ. ನನ್ ಕಂದ ಮಾಡಲ್ಲ. ಮಾಡಲ್ಲ ಅಂತೆ ಜಣಿ. ಇಲ್ಲ ಅನ್ನಿ, ಮಾಡಲ್ಲ ಅನ್ನಿ. ಅಪ್ಶ್ ಅಯ್ಯೋ ಅಪ್ಶ್ ಆಡೋದೇ ಚೆನ್ನಾಗೈತೆ ಬಂಗಾರಿ. ಏನು ಮೀನ್ ಸಾರು ಮಾಡೋಣ ಬನ್ನಿ. ಬೇಕಾ? ಬೂವ ತಿನ್ನಲ್ವಾ ನೀವು? ಯಾಕೆ ಬೂವ ತಿಂದ ಮಲ್ಕೊಂಡಿದ್ದೀರಿ ಇವತ್ತು? ಯಾಕೆ? ಎಲ್ಲ ಸಪ್ಪೆ ಕೊಡ್ತೀರಾ ಇನ್ನ ಎಷ್ಟು ದಿನ ಅಂತ ಹೇಳು. ಇನ್ನೊಂದು ತಿಂಗಳು ಅಷ್ಟೇ ಕಂದ. ಎಲ್ಲ ಸಪ್ಪೆ ಕೊಡ್ತೀರಾ, ಆಮೇಲೆ ಎಲ್ಲ ತಿನ್ಬೋದು ನೀವು. ಚಪ್ಪರ್ಸ್ಕೊಂಡು ತಿಂತೀರಾ? ನಾವು ಖಾರ ಕೊಡ್ಲಿಕ್ಕೆ ಶುರು ಮಾಡಿದಾಗ ನಿಜ ಮಕ್ಕಳು ಖಾರ ಇಷ್ಟಪಡಲ್ಲ.
ಏನು ಈ ನಮ್ಮ ಫಿಶ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವರು ಸಾಂಬಾರಿಗೆಲ್ಲ ಮಸಾಲೆನೆಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ಹೋದರು. ಇನ್ನು ಸರಿ ನಾನು ಅವ್ರು ಬರೋ ಅಷ್ಟರಲ್ಲಿ ಸಾಂಬಾರನ್ನೆಲ್ಲ ಮಾಡಿಬಿಟ್ಟು ಫಿಶ್ ಫ್ರೈನೂ ಕೂಡ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಮ್ಮ ಇದ್ದರೆ ಈ ಚಿಕನ್ ಕ್ಲೀನ್ ಮಾಡೋದಿರ್ಬೋದು ಅಥವಾ ಫಿಶ್ ಎಲ್ಲ ಕ್ಲೀನ್ ಮಾಡೋದಿರ್ಬೋದು ಅವರೇ ಮಾಡಿಬಿಡ್ತಾರೆ. ಅವ್ರಿಗೆ ನಾನು ಮಾಡಿದ್ರೆ ಸಮಾಧಾನ ಆಗಲ್ಲ, ಅವರೇ ಮಾಡಬೇಕು, ಕ್ಲೀನಾಗಿ ಮಾಡಬೇಕು. ಅವರು ರಾಗಿ ಹಿಟ್ಟು ಮತ್ತು ಅರಿಶಿನದ ಪುಡಿ, ಹುಣಸೆಹಣ್ಣು ಇದನ್ನೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಇನ್ನು ಸಾಂಬಾರ್ಗೆ ಅವರೇ ಮಸಾಲೆ ತೆಗೆದುಬಿಟ್ರು. ನಾನೇನಿದ್ರು ಇವಾಗ ಮಸಾಲೆ ಕುದಲಿಕ್ಕೆ ಇಟ್ಬಿಟ್ಟು ಮೀನು ಹಾಕ್ಬಿಟ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಇವಾಗ ಫಿಶ್ ಫ್ರೈ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ನೊಂದು ಮಸಾಲೆನ ನಾನು ತೆಗಿತಾ ಇದ್ದೀನಿ. ಅಪ್ಪು ಮಾಡ್ತಾರಲ್ಲ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಪೂರ್ತಿ ಅವ್ರದ್ದು ರೆಸಿಪಿ ಎಲ್ಲ, ಅರ್ಧ ನಂದು ಅರ್ಧ ಅವ್ರದ್ದು. ಮೊದಲು ಇವಾಗ ಒಂದು 2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಮೆಣಸು, ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದು. ಹಾಗೆ ಒಂದು 3/4 ಇಂಚು ಶುಂಠಿ, ಒಂದು ಈರುಳ್ಳಿಲಿ ಒಂದು 1/4 ಭಾಗ ಈರುಳ್ಳಿನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೋಬೇಕು. ಅಂದರೆ ಮಸಾಲೆ ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಂಡ್ರೆ ಆಯಿತು. ತೀರಾ ತೆಳ್ಳಗಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಆ ಮಸಾಲೆ ಎಲ್ಲ ನೀಟಾಗಿ ಮೀನಿಗೆ ಹಿಡಿಯಲ್ಲ. ಒಂದು ಮಸಾಲೆನೇ ಒಂದು ಕಡೆ ಹೋಗ್ಬಿಡುತ್ತೆ ಮತ್ತು ಮೀನೇ ಒಂದು ಕಡೆ ಆಗುತ್ತೆ. ಹಾಗಾಗಿ ಒಂಚೂರು ಗಟ್ಟಿಯಾಗೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದರೆ ಆಯಿತು. ನುಣ್ಣಗಾಗಬೇಕು ಆಯಿತಾ, ತರಿ ಆಗಿದ್ರೆ ಚೆನ್ನಾಗಿರಲ್ಲ, ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಒಟ್ಟಿಗೆ ಮಾಡಿಸಿರೋದು. ಹಾಗಾಗಿ 1 ಸ್ಪೂನ್ ಹಾಕಿದ್ದೀನಿ, ಖಾರ ಸಾಕು ಅಂತ. ಆಮೇಲೆ 1 ಸ್ಪೂನ್ ಕಾರ್ನ್ಫ್ಲೋರು, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ, ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಬಿಟ್ಟು ಇದಕ್ಕಿವಾಗ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರವೆ ಬಂದು ಅಪ್ಪು ಯಾವಾಗಲೂ ಹಾಕ್ತಾರೆ. ಅವರು ಫಿಶ್ ಫ್ರೈ ಮಾಡಬೇಕಾದ್ರೆ ಈ ಮಸಾಲೆಗೆ ರವೆ ಹಾಕ್ಕೊಂಡು ಬಿಡ್ತಾರೆ, ಚೆನ್ನಾಗಿರುತ್ತೆ ಅಂತೇಳಿ. ಅವ್ರು ಮ್ಯಾರಿನೇಟ್ ಮಾಡಿರ್ತಾರೆ ನೋಡಿ, ಆವಾಗ ರವೆ ಕೂಡ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಮೀನಿಗೆಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಮಸಾಲೆ ಅಂತ. ಅದಕ್ಕೆ ಅಂತ ಅನಿಸುತ್ತೆ ಅವ್ರು ಮಾಡಿದ್ದು ಫಿಶ್ ಫ್ರೈ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ ಹಂಗೆ ಮಾಡೋಣ ಅಂತೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಇವತ್ತು ರವೆನ ಸೇರಿಸ್ದೆ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು 1 ಅವರ್ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಕೆಲವೊಮ್ಮೆ ಟೈಮ್ ಇಲ್ಲ ಅಂದಾಗ, ಅಂದರೆ ಈಗ ಮಧ್ಯಾಹ್ನದ ಊಟ ಟೈಮ್ ಆಗೋಗ್ಬಿಟ್ಟಿದೆ, ತಿನ್ಬೇಕು ಅನ್ನಿಸ್ತಿದೆ ಅಂದಾಗ ಹಾಗೆ ಮಾಡಿಬಿಡ್ತೀನಿ. ಆದರೆ ಮ್ಯಾರಿನೇಟ್ ಮಾಡಿ ನಾವು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮಾಡಿದಾಗ ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಇಟ್ಕೊಂಡಿರುತ್ತೆ. ಮೀನಾಗಲಿ ಅಥವಾ ಚಿಕನ್ ಆಗಲಿ ಯಾವುದೇ ಆದರೂ ಸರಿ, ಮ್ಯಾರಿನೇಟ್ ಮಾಡಿ ಇಟ್ಟಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದು ಸಾಫ್ಟಾಗಿ ಕೂಡ ಇರುತ್ತೆ. ಫಿಶ್ಶು ಬಿಡಿ, ಚಿಕನ್ ಅಂತೂ ಇನ್ನೂ ಸಾಫ್ಟಾಗಿರುತ್ತೆ, ತಿನ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆ. ಹಾಗಾಗಿ ನಾನು ಆ ಥರ ಮಾಡ್ಕೊತೀನಿ. ಇನ್ನು ಇವತ್ತು ಟೈಮ್ ಇತ್ತು ಆಯಿತಾ, ಯಾರಿಗೂ ಅಷ್ಟಾಗಿ ಹಶ್ವೆ ಇರಲಿಲ್ಲ, ಲೇಟ್ ಆಗಲ್ವ ನಾವು ತಿಂಡಿ ಮಾಡಿದ್ದು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ಇವಾಗ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ತವ ಇಟ್ಟೆ ಆಯಿತಾ, ಅದೇನೋ ಗೊತ್ತಿಲ್ಲ, ಈ ವಿಡಿಯೋ ಏನಾದರೂ ಮಾಡ್ತಿರ್ಬೇಕಾದ್ರೆ ಒಂದೊಂದ್ಸಲ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಬಿಟ್ಟಿರ್ತೀನಿ. ಈ ಥರ ನೋಡಿ, ಅದನ್ನ ಇಡೋದು ಬದಲು ಇನ್ನೊಂದು ತವ ಇಟ್ಟಿದ್ನಲ್ಲ ಹಿಂಗೆ, ಅಂದರೆ ಜಾಣ ನೋಡ್ತಾ ಇರಬೇಕು, ಆಮೇಲೆ ಕರೆಕ್ಟಾಗಿ ಬರ್ತಿದೆಯೋ ವಿಡಿಯೋ ಅದನ್ನು ಗಮನಿಸ್ತಾ ಇರಬೇಕು. ಒಂದು ಸ್ವಲ್ಪ ಟೆನ್ಷನ್ ಆಗ್ತಿರುತ್ತಲ್ವ, ಹಂಗಾಗಿ. ಇನ್ನು ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫಿಶ್ನ ಇಟ್ಬಿಟ್ಟು ಎರಡೂ ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆದಷ್ಟು ಫಿಶ್ ಫ್ರೈನೆಲ್ಲ ಏನು ಗೊತ್ತಾ, ಐರನ್ ಕಡಾಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಜಾಸ್ತಿ ಎಣ್ಣೆ ತಗೊಳ್ಳಲ್ಲ ಆಯಿತಾ, ಸ್ವಲ್ಪ ಎಣ್ಣೆಲೇ ನಾವು ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಮಸಾಲೆ ಕೂಡ ಅಷ್ಟೇ ಆ ಕಡೆ ಈ ಕಡೆ ಹೋಗಿಲ್ಲ ನೋಡಿ, ಎಲ್ಲ ಫಿಶ್ ಮೇಲೆ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನಪ್ಪು ನನಗೆ ನಾನೇ ಮಾಡ್ಕೊಳ್ತೀನಿ, ನೀನು ಜಾಸ್ತಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅಂತಂದರೆ ತುಂಬ ಫ್ರೈ ಮಾಡಬೇಕು, ಅವ್ರಿಗೆ ಸ್ವಲ್ಪ ಕಪ್ಪಗಾಗಬೇಕು, ಆ ಥರ ಫ್ರೈ ಮಾಡಿಕೊಡ್ಬೇಕು. ಅದಕ್ಕೆ ಅವರೇ ಮಾಡ್ಕೊಂಡ್ರು. ಹೆಂಗದಪ್ಪು? ಚೆನ್ನಾಗಿದೆ. ಏನು ಮಾಡೋ ಥರನೇ ಬಂದೈತೆ ಮಸಾಲೆ. ಸಾಂಬಾರು ಚೆನ್ನಾಯ್ತೇನವ? ಸಾಂಬಾರು ನಮ್ಮಮ್ಮ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟಿದ್ರು, ನಾನು ಬರೀ ಒಗ್ಗರಣೆ ಮಾಡಿದೆ ಅಷ್ಟೇ. ರೈಸ್ಗೆ ಇಟ್ಟಿದ್ದೀನಿ, ರೆಡ್ ರೈಸ್ಗೆ. ಇದು ನನ್ನ ಪ್ಲೇಟ್. ಬೇಕೇನವ ನಿಮಗೆ? ಬತ್ತಾರ ಇವರು ಸಾಹೇಬ್ರು ಬತ್ತವ್ರೆ, ಫಿಶ್ ತಿನ್ನಾಗ ಬತ್ತವ್ರೆ. ಊಟ ಮಾಡ್ಬಿಡ್ತಾನೆ ಏನಿಲ್ಲ, ಹಿಂಗೆ ಡೈಲಿ ಹಿಂಗೇನೇನೇನೆ ಅಲ್ಲಿ ಅವರು ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿ ತಿಂಡಿ ತಿಂತಾರಲ್ಲ, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅದನ್ನ ಇಟ್ಕೊಂಡು. ಏನದು ಕಡಲೆಪುರಿ ಹಾಯ್ಕೊಂಡು ತಿಂತವ್ರೆ. ಚಿನ್ನಿ ಸಿಗಲ್ಲ ಅದು ಕಡಲೆಪುರಿ. ಫ್ರೈ ಚೆನ್ನಾಗದಾವ,
ಒಂಚೂರು ನಿಂಬೆಹಣ್ಣು ನಿಂಟ್ಕೋಬೇಕು. ನಿಂಬೆಹಣ್ಣು ನಿಂಟ್ಕೊಂಡು ತಿನ್ನೋದು. ಬರವ ಇಲ್ಲಿ ನಿಂಗೊಂದು ಪೀಸ್ ಹಾಕ ಬದಲಾ? ಬೇಡ ಮತ್ತೆ ನಂದು ಸೇರಿಸಿ ನೀನೇ ತಿನ್ಬಿಡು. ಇರಲಿ ಒಂದು ಅಪ್ಪು ಒಂದು ತಿನ್ಸಪ್ಪು. ಆಂಟಿಗೆ ಹಾಕ ಬರ್ತೀನಿ ಅಲ್ಲ. ಆಂಟಿಯರು ವೆಜಿಟೇರಿಯನ್ಸ್ ಆಯಿತಾ. ಸಾಮಾನ್ಯವಾಗಿ ಈ ಥರ ಫಿಶ್ ಏನಾದರೂ ಮಾಡಿದಾಗ ಎಲ್ಲ ಫುಲ್ಲು ನಾನು ಕ್ಲೀನ್ ಮಾಡಿದ್ಮೇಲೆ ಕರಿತೀನಿ ಅವ್ರನ್ನ ಮನೆಗೆ. ಚಿಕನ್ ಎಲ್ಲ ಮಾಡಿದಾಗ ಹೋಗಿ ಇದೆಲ್ಲ ಫಿಶ್ ಎಲ್ಲ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ ಕ್ಲೀನ್ ಮಾಡಿದ್ಮೇಲೆ ಕರಿತೀನಿ. ಇವತ್ತು ಅವ್ರಿಗೆ ಗೊತ್ತಿಲ್ಲ ನಮ್ಮನೆ ಮಾಡ್ತಾಯಿದ್ದೀವಿ ಅಂತೇಳಿ ಬಂದಿದ್ರೆ, ಅದಕ್ಕೆ ರೇಗಿಸ್ತಾ ಇದ್ವಿ ಸುಮ್ಮನೆ. ಇನ್ನು ಹೇರ್ ಕೂಡ ಸ್ವಲ್ಪ ನಂದು ಡ್ರೈ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನೆನ್ನೆ ಎಲ್ಲ ಸ್ಪ್ರೇ ಜೆಲ್ ಎಲ್ಲ ಯೂಸ್ ಮಾಡಿದ್ರಲ್ವ, ಒಂಥರ ಅನಿಸ್ತಾ ಇತ್ತು ನನಗೆ ಹೇರ್. ಹಾಗಾಗಿ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಆಲಿವೆರಾ ಜೆಲ್ಲು, ಹಾಗೆ 1 ಸ್ಪೂನ್ ಕೋಕೋನಟ್ ಆಯಿಲ್ನ ಹಾಕಿ 1 ಸ್ಪೂನ್ ಯೋಗಟ್ನ ಸೇರಿಸ್ತಾ ಇದ್ದೀನಿ. ಮೊಸರು ಕೂಡ ಹಾಕ್ಬೋದು. ಮೊನ್ನೆ ನಾನು ಮಾಡಿದ್ದೆ ಆಯಿತಾ, ಚೆನ್ನಾಗಿ ಬಂದಿತ್ತು. ಹಾಗಾಗಿ ಅದನ್ನೇ ನೆನ್ನೆ ಸೇರಿಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೇರ್ಗೆ ಅಪ್ಲೈ ಮಾಡಿ ಒಂದು 20ರಿಂದ 25 ನಿಮಿಷ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಆಯಿತು. ತುಂಬಾ ಸ್ಮೂತ್ ಆಗುತ್ತೆ ಹೇರು. ನಾನು ಸಾಮಾನ್ಯವಾಗಿ ಹೇರ್ ತುಂಬ ಡ್ರೈ ಆಗಿಬಿಟ್ಟಿದೆ, ಒಂಥರ ಇರಿಟೇಟ್ ಆಗ್ತಾಯಿದೆ ಅಂದಾಗ ಇದನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಮೊಸರನ್ನ ಸ್ಕಿಪ್ ಮಾಡಿ ಎಗ್ ವೈಟ್ ಕೂಡ ಹಾಕೊಳ್ಬೋದು. ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ, ಅವರು ಮೊಸರನ್ನ ಹಾಕ್ಬೋದು. ಮೊಸರು ಹಾಕೋದ್ರಿಂದ ಹೇರ್ ಡ್ರೈ ಆಗಿಬಿಡುತ್ತೆ ಅಂತ ಕೆಲವೊಬ್ರು ಅನ್ಕೋತಾರೆ. ನಂದಿಲ್ಲ, ನಂದು ತುಂಬ ಸಿಲ್ಕಿಯಾಗಿ ಚೆನ್ನಾಗಾಗುತ್ತೆ. ನನಗದು ರೂಢಿ ಆಗಿಬಿಟ್ಟಿದೆ. ಇನ್ನು ಹೇರ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಹೇರ್ ವಾಶ್ನ ಮಾಡಿದೆ. ಆಮೇಲೆ ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲೇ ಇಲ್ಲ. ತಗೊಳ್ಳಿ ನಿಮಗೆ ತಗೊಳ್ಳಿ. ಜಾಣಕ್ಕೆ ಬಂದಿರೋ ಗಿಫ್ಟ್ಸ್ನೆಲ್ಲ ಇವತ್ತು ಓಪನ್ ಮಾಡೋಣ ಅಂತ ಅಂದ್ಕೊಂಡೆ. ಟೈಮೇ ಸಿಗಲಿಲ್ಲ ಆಯಿತಾ. ಅಮ್ಮನೂ ನೆನ್ನೆನೇ ಊರಿಗೆ ಹೋಗ್ಬಿಟ್ರ. ಅವರು ಹೋದ್ಮೇಲೆ ಜಾಣನ ನೋಡ್ಕೊಳ್ಳೋದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಮಗೆ. ಹಾಗಾಗಿ ಇವತ್ತು ಸಂಜೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಏನೇನು ಬಂದಿದೆ ಗಿಫ್ಟ್ಸು ಅಂತ ನೋಡೋಣ ಅಂತ. ನೋಡಿ ನನಗಿಂತ ಕಾತ್ರ ನನ್ನ ಮಗಂಗೇನೆ. ಏನಿದು ಅಂತ. ಏನವದು? ಏನೇ ನೋಡಿದ್ರು ಮುಂದಕ್ಕೆ ಬರಲ್ಲ. ಅದು ಒಂದು ಫಿಂಗರ್ ಎಲ್ಲ ತೋರಿಸ್ತಾರೆ ಅಂತಾರೆ. ಏನವದು? ಓದು ದಾಡಕ್ ತೋರಿಸಿ. ಓದು ಅಲ್ಲಿ ಇಟ್ಬಿಟ್ಟು ಓದು. ಜೋರಾಗೆ ಜೋರಾಗಿ ಓದಪ್ಪ. ವೆರಿ ಗುಡ್. ಗೊತ್ತಾಯಿಲ್ಲ ಇನ್ನ. ಅದ ಅರ್ಥ ಆಯ್ತದಲ್ಲ, ಅದೇಳು. ಏನೇ ತೋರಿಸಿ ನೀವು, ಏನೇ ಒಂದು ಲೆಟರ್ ತೋರಿಸಿ, ಏನೇ ಒಂದು ಇವಾಗ ಫ್ರೂಟ್ಸ್ ಎಲ್ಲ ಪಿಕ್ಚರ್ಸ್ ಎಲ್ಲ ತೋರಿಸಿ ಅಂತಾರೆ. ಹಂಗೆ ಒಂದು ಫಿಂಗರ್ ಇಟ್ಟು. ಚಿನ್ನಿ ಗಿಫ್ಟ್ ಓಪನ್ ಮಾಡೋಣ. ಸಾಕು ಸಾಕು. ಅಲ್ಲಿ ಇತ್ತರೋಗಿ ಅಲ್ಲೊಂದೈತಲ್ಲ ತುರುಗಿ ನೋಡೋಣ. ಸೀಮಂತದಲ್ಲಿ ನಾನು ಮಾತ್ರ ಗಿಫ್ಟ್ ಓಪನ್ ಮಾಡಿದ್ದೆ. ನಾಮಕರಣಕ್ಕೆ ನನ್ನ ಮಗನೂ ಈ ಸಲ ಜಾಯ್ನ್ ಆಗಿದ್ದಾರೆ ಕಿತಾಪತಿ ಮಾಡಕ್ಕೆ. ಕಿತಾಪತಿ ಇಲ್ಲಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ಕುತ್ಕೊಂಡು ನಾವು ಓಪನ್ ಮಾಡೋಣ. ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಸುಮ್ಮನೆ ಕುತ್ಕೋಬೇಕು. ಒಳ್ಳೆ ಮಗು ಥರ ಕುತ್ಕೋಬೇಕು. ಜಾಣ ಓದ್ಕೊಂಬಗ್ನೆ. ಓದ್ಕೋ, ಎಲ್ಲ ಓದು. ಎಲ್ಲ ಹೆಸರೆಲ್ಲ ಓದು ನೋಡೋಣ ಹೆಂಗ್ ಓದ್ತೀಯ. ನಾವು ಸ್ವಲ್ಪ ಕಡಿಮೆ ಜನನ್ನೇ ಕರೆದಿದ್ದು ಆಯ್ತಾ, ಸಿಂಪಲ್ ಆಗಿ ಮಾಡೋಣ ಅಂತೇಳಿ. ಮಾತಾಡಕ್ ಬಿಡ್ತಾರ ಇವತ್ತು? ಓಪನ್ ಮಾಡಷ್ಟೇ, ಅವ್ರು ಮಾತಾಡೋಕಂತೂ ಬಿಡಲ್ಲ. ಯಾರಿಗೂ? ಪ್ರದೀಪ್ JDS. ಪ್ರದೀಪ್ ಅಂಕಲ್ ಇದು. ಪ್ರದೀಪ್ ಅಂಕಲ್ ಕೊಟ್ಟಿರೋದು ಇದು. ಹಿಂದೆ ವಾಟರ್ ಬಾಟ್ಲ್ ಐತೆ, ಬಿದ್ದೈತಾನೆ. ನಿಮ್ಗೆ ಕೊಡ್ತೀನಿ ಕುತ್ಕೊಳ್ಳಿಕ್ಕಂತ, ಪ್ಲೀಸ್. ವಾಟರ್ ಬಾಟ್ಲ್ ತೆಗಿ, ಬಿದ್ರೆ ಬೀಳ್ತದೆ, ಏನಾಗಲ್ಲ. ಎಲ್ಲಿ ನೋಡಿ ಹೆಂಗ್ ಹತ್ಬೇಕಂತೆ. ಅಯ್ಯೋ ನಿಮ್ದೆ ಜಾಣು ಎಲ್ಲ. ಅಲ್ಲಿ ಅಮ್ಮ ತೆಗಿತಾ. ಜಾಣು ಇಲ್ಲಿ ಕಲರ್ ಕವರ್ ತಾಳಿ. ಇಲ್ಲಿ ಬನ್ನಿ. ಬಟ್ಟೆ ಬಂದೈತೆ, ಬಟ್ಟೆನೆ. ವಾವ್ ಕಂದ, ಇಲ್ಲಿ ಕೋಟ್ ಜಾಣು. ಓ ಸೂಟ್ ಕೊಟ್ಬಿಟ್ಟವ್ರಲ್ಲಪ್ಪ. ಏನ್ ಸಕ್ಕದಾಯ್ತು ನೋಡು. ಬ್ಲೇಸರು. ಸೂಪರ್ ಆಯ್ತು. ಕಲರ್ ಚೆನ್ನಾಗಿದೆ. ಜಾಣ ಇಲ್ಲಿ ಇದೆಲ್ಲ ಬೇಡ ಅವ್ರಿಗೆ, ಈ ಪೇಪರೇ ಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು ಅಂಕಲ್. ಚೆನ್ನಾಗಿ ಥ್ಯಾಂಕ್ ಯು. ಇದೊಂದು ಸೂಟ್ ಬಂದಿದೆ.
ಇಲ್ಲ ಇಲ್ಲಿ 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 ಇಲ್ಲೊಂದು ಬಟ್ಟೆ ಇದಾವೆ ನೋಡೋಣ. ನೀಟಾಗಿ ಹಂಗೆ ತಿಕ್ಬಿಡು. ಹಂಗೆ ಅಲ್ಲ ಈ ಬಾಕ್ಸ್ ತೆಗ್ದ್ಬಿಡ್ತೀನಿ, ಡ್ರೆಸ್ ಮಾತ್ರ ತೆಗೆದಿಟ್ಕೊತೀನಿ. ಹಾಂ ಸರಿ. ಇದರಲ್ಲಿ ಏನಿಲ್ಲ, ಕವರೇ ಇಲ್ಲ ಇದರಲ್ಲಿ. ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ಟೆನೇ ಜಾಣಿ ಚೆನ್ನಾಗೈತಿ. ಶರ್ಟು ಮತ್ತೆ ಎಲ್ಲ ಫುಲ್ ಅಪ್ಡೇಟೆಡ್ ಜಾನುಗೆ ಬಟ್ಟೆಗಳು. ಅಲ್ವಾ? ಹ್ಮ್. ಈಗೆಲ್ಲ ಮಕ್ಕಳು ಈ ಥರದ್ದು ಇಷ್ಟಪಡೋದು, ಹಂಗಾಗಿ ಎಲ್ಲರೂ ಇದೇ ಥರದ್ದು ಕೊಡಿಸ್ಬಿಡ್ತಾರೆ. ಚೆನ್ನಾಗಿದೆ ಇದು. ಗ್ಯಾಪ್ನ ಇಲ್ವಾ ಯಾರು ಕೊಟ್ರು ಅಂತ? ಕವರ್ ಇಲ್ವಲ್ಲ. ವಿಡಿಯೋದಲ್ಲಿ ಐತಾ ನೋಡ್ಕೊ ಆಮೇಲೆ. ನೋಡ್ಕೋಬೇಕು. ಏನಾಯ್ತು ಗೊತ್ತಾ, ಲಾಸ್ಟಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಮಿಕ್ಕಿತ್ತು, ಎಲ್ರಿಗೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಗಿಫ್ಟಲ್ಲಿ ಕವರ್ ಹಾಕೊಂಡಿರ್ತಾರಲ್ಲ, ಆ ಕವರ್ ಎಲ್ಲ ತೆಕ್ಕೊಂಡ್ಬಿಟ್ಟು ನಾವು. ಅದೇ ಮಿಸ್ಟೇಕ್ ಹಂಗಾಗಿ ಆಗಿದೆ. ಯಾವುದು ಯಾರು ಗಿಫ್ಟು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ರಾಪ್ ಮಾಡಿರೋದು ಮಾತ್ರ ಗೊತ್ತಾಗುತ್ತೆ. ಇದು ಗಿರಿನಾ ಏನೋ, ಇದು ಹೆಸರು ಗೊತ್ತಾಗ್ತಾ ಇಲ್ಲ. ಮೇಲೇನೋ ಬರೆದಿದ್ದಾರೆ, ಕಾಣಿಸ್ತಾ ಇಲ್ಲ. ಇದು ಬಟ್ಟೆನೆ ಜನ. ಓ, ಇದು ನಿಮ್ಮ ಅಮ್ಮಮ್ಮಗೆ ಭಾಳ ಖುಷಿ ಆಗುತ್ತೆ. ಸ್ವೆಟರ್ ಥರ ಇದೆ, ಚೆನ್ನಾಗಿದೆ. ಕೊಡುವ ಇಲ್ಲಿ, ಅಲ್ಲೇ ಸಿದ್ರು ಒಪ್ಪು ಕವರ್ ತಗೊಳಕ್ಕೆ. ಇಜಿ ಜಿಜಿ ಜಿಜಿ ಅಂತ ಎಲ್ಲ ಕವರ್ ಸೌಂಡ್ ಮಾಡೋದೀಗ. ಎಲ್ಲ ಪಚ್ಕ ಮಾಡೋದು. ನಮಗೆ ಗಿಫ್ಟ್ ಓಪನ್ ಮಾಡೋ ಖುಷಿ ಅಂದರೆ ನನ್ನ ಮಗನಿಗೆ ಇದೆಲ್ಲ ಹರಡೋ ಖುಷಿ. ಇದು ಅಷ್ಟೇ, ಟೀ ಶರ್ಟು ಮತ್ತೆ ಒಂದು ಶಾರ್ಟ್ಸ್. ಏನು ಬಟ್ಟೆ ತಾಂಬರಂಗಿಲ್ಲ ಇನ್ನು. ಇನ್ನೂ ಒಂದು ವರ್ಷ. ಇದು ಬಟ್ಟೆನೆ. ಅದ್ರಲ್ಲಿ ನೋಡು. ಇದರಲ್ಲೂ ಹೆಸರಿಲ್ಲ. ಜಾನು ಕೋಟು ಇನ್ನೊಂದು ಕಡೆಯಿಂದ ಕವರ್ ಇತ್ತೇನೋ ಅದರಲ್ಲಿ, ಕವರ್ ತೆಗ್ದ್ಬಿಡಿ ಅನ್ಸುತ್ತೆ. ಕವರ್ ಇಲ್ಲ ಅದರಲ್ಲಿ. ಅದೇ ಹೇಳಿದ್ನಲ್ಲ, ಕವರ್ ಮಸ್ತಾಗೈತಿ. ಚೆನ್ನಾಗಿದಲ್ಲ, ಸೂಪರ್ ಆಯ್ತು. ಸಿಂಹ ಬೇರೆ. ಜಾನು ಇಲ್ಲಿ ಅವ್ರಿಗೆ ಇದೆಲ್ಲ ಬೇಡ, ಕವರೇ ಬೇಕಾಗಿದೆ. ಚೆನ್ನಾಗಿದೆ. ಇದಿಲ್ಲ ಏನಿದೆ, ಇದು ಸೂಟು, ಕಲರು ಚೆನ್ನಾಗಿದೆ. ಪ್ಯಾಂಟ್ ಏನಾಯ್ತು ನೋಡು. ಪ್ಯಾಂಟು ನಾರ್ಮಲ್ ಪ್ಯಾಂಟ್. ಅದೇ ಥರದ್ದು. ಇದೊಂದು ಇದರಲ್ಲಿದೆ ಕವರ್. ಶ್ರೀಧರ್ ದೀಪಿಕಾ, ಇದು ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು. ಈ ಸದ್ಯ ಇದ್ರದ್ದೊಂದು ಕವರ್ ಯಾವುದೋ ಬಿಟ್ಟಿರೋದು ನನಗೆ. ಜಾನು ನಿಮಗೆ ಎಷ್ಟು ಜಾನ ಬಟ್ಟೆ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ಅಲ್ಲ. ಎಲ್ಲ ಬೇರೆ ಬೇರೆ ಕಲರ್ ಬಂದಿದೆ, ಸೇಮ್ ಕಲರ್ ಬಂದಿಲ್ಲ. ಶಾರ್ಟ್ ಮತ್ತೆ ಹಾಫ್ ಕೋಟ್ ಥರ. ನೀರು ಓಪನ್ ಮಾಡಬೇಕು. ಇದು ಬಂದು ಗಜೇಂದ್ರ, ಬ್ಯಾಂಗ್ಳೂರು. ಅದೇ ನಮ್ಮ ಸ್ಟುಡಿಯೋದವರು. ಓ, ಆಟ ಸಾಮಾನು ಸಿಕ್ತು, ಎತ್ಕೊಳ್ಳೋ. ನಿಂದೆ ಬಟ್ಟೆ ಓಡು. ಬೇಕಿರ್ಲಿಲ್ಲ, ಇದು ಬೇಕಿದ್ದು ಮೊದಲು. ಬನ್ನಿ. ಆನೆ ಮರಿ ಬಂದೈತೆ ನೋಡು, ಆನೆ ಮರಿ. ದೊಡ್ಡ ಆನೆ ಬಂದೈತೆ ಮಗನೇ, ಅಲ್ಲಿ ದೊಡ್ಡ ಆನೆ. ಏನ್ ಖುಷಿ ಆಗೈತೆ ಯಪ್ಪ. ಖುಷಿ ಆಯ್ತು ನೋಡಿ. ಚಿನಿ ಇಲ್ಲಿ ಎಳ್ಕೊಂಡು ಓಡಾಡಕ್ ಒಂದು ದಾರ ಬೇರೆ ಕೊಟ್ಟಿದ್ದಾರೆ. ಅಂಬ ಅಲ್ಲ, ಅದು ಆನೆ. ಇಷ್ಟ ಆಯ್ತಾ? ಅಯ್ಯೋ, ತಿನ್ಬೇಡಿ ಕಂದ, ತಿನ್ ಕುಡ್ದು. ತಗೊಳ್ಳಿ, ಇಲ್ಲಿ ಫೋನ್ ಮಾಡಿ. ಯಾರು ಫೋನ್ ಮಾಡ್ತೀರಾ? ಡಾಡುಗ್ ಮಾಡಿ. ಎಲ್ಲ ಬಾಯಿಗೆನೆ, ಎಲ್ಲ ಸೀದಾ ಬಾಯಿಗೆ. ಇದು ನಿಮ್ದೇನೆ. ಯಾರ್ದು? ಇದು ಬಂದು ಆದರ್ಶ್ ಚಿಕನ್ ಅಂಗಡಿಯವರು, ಪಕ್ಕದ ಶಾಪ್ ಅವರದು. ಇದು ಆಂಟಿ ನಿಮಗೆ ಗಿಫ್ಟ್ ತಗೊಂಡು ಬಂದಿದ್ದಾರೆ ಕಂದ. ಶೆಲ್ ಬಿದ್ದೋಯ್ತಿದ್ರು. ಸೌಂಡ್ ಬೇರೆ ಬರುತ್ತಪ್ಪ. ಖುಷಿ. ಕುಡಿ, ನಂದು, ಮಮ್ಮದು ಕೊಡಲ್ಲ ನಾನು. ನಂದು ಮಮ್ಮದ್ದು ಕೊಡಲ್ಲ ನಾನು. ಇಲ್ಲಿಲ್ವಾ ನಿಮ್ದಾನೆ? ತಗೊಳ್ಳಿ, ಇದಿಲ್ವಾ ನೋಡಿ. ಇದು ಬಂತಂತ ಇದು ಬಿಟ್ಬಿಟ್ರು. ಹಿಂಗ್ ಸೌಂಡ್ ಬರೋದಂದ್ರೆ ಬಹಳ ಪ್ರೀತಿ ಆಯ್ತಾ ಜಾನುಗೆ. ಇವ್ರು ಮೊನ್ನೆ ಒಂದು ತಗೊಂಡ್ ಬಂದಿದ್ರಲ್ಲ,
ಅದ್ರಲ್ಲೂ ಹಂಗೆ ಸೌಂಡ್ ಬರೋದು. ದೊಡ್ಡ ಮರಿ ಕೂದ್ರೆ ಅದು ಕುಳ್ಕುದ್ರೆ. ಎಲ್ಲ ಬಾಯಿಗೆ ಹಾಕೋದೆ ನೀವು. ವಾವ್ ಇದು ಹೆಸರಿಲ್ಲ. ವಾ ಜಾನು ಕಾರ್ ಹಾಕಿರ್ತಾರೆ, ಅದು ಮೋಸ್ಟ್ಲಿ ಎಲ್ಲ ಕಿತ್ತೋಗಿರ್ಬೇಕು. ಎಲ್ಲ ಬಿದ್ದೋಗಿದೆ ಅನ್ಸುತ್ತೆ. SUV. ಜೀಪ್ ತಾನೆ. ಚಿನ್ನೆ ಇನ್ನೊಂದು ಬಂತು ನೋಡಿ ಜೀಪ್. ಇದು ಹೆಂಗಪ್ಪ ಓಪನ್ ಮಾಡೋದು? ಅದೇ ಅದನ್ನೇ ತೆಗಿಬೇಕು. ಅದೇ ಅದು ಬಿಡ್ತಾರೆ ನೋಡಿ. ವಾವ್ ಸೋ ನೈಸ್. ಏನಿದು 2-3 ಸಿಕ್ತಲ್ಲ ಅಂತ. ಮಗನೇ ನಿನ್ಗೆ ರೂಫ್ ಓಪನ್ ಐತೆ ನೋಡಪ್ಪ ಅದ್ರಲ್ಲಿ. ಏನು? ಅದೇ ಟಾಪ್ ಓಪನ್ ಮೇಲೆ ಸುಮ್ಮನೆ ಕೊಟ್ಟಿದ್ದಾರೆ. ಇದೊಂದು ಪುಟ್ಟ ಗಿಫ್ಟ್. ಯಾರ್ದು? ಇದು ಹೆಸರಿಲ್ಲ. ಎಲ್ಲ ವಿಡಿಯೋದಲ್ಲಿ ನೋಡ್ಕೊ ಅಷ್ಟೇ. ಹೌದು. ಓ ಪುಟ್ಟ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಕೊಡು ಒತ್ಲಿ ಲ್ಯಾಪ್ಟಾಪ್. ತಗೊಳ್ಳಿಪ್ಪ. ಓದಿ ಲ್ಯಾಪ್ಟಾಪ್. ABCD ಬರ್ತದೇನೋ ಅದರಲ್ಲಿ ಒತ್ತಿದ್ರೆ. ಏನಿಲ್ಲ, ಸೌಂಡ್ ಬರ್ಬೋದು. ಅದೇ A ಫಾರ್ ಆಪಲ್ ಆ ಥರ ಆ ಬರುತ್ತೆ. ಥರ ಬರ್ಬೋದು. ಸರಿ, ಇದೊಂದು ಟೆಡಿ ಬೇರು. ಓ ಇದು ಹೆಸರಿಲ್ಲ. ಅರಳೆ ಮಗನೇ ಗೊಂಬೆ. ಇಲ್ಲಿ ಹಿಡ್ಕೊ. ಖುಷಿ ನಗು. ಅಯ್ಯಯ್ಯೋ ಏನ್ ಚೆನ್ನಾಗಿ ನಗ್ತವ್ರು ಗೊತ್ತಾ? ಇರಿ ಒಂದು ನಿಮಿಷ ನಾನು ತಿರುಗಿಸ್ತೀನಿ ಆ ಕಡೆ ನನ್ನ ಮಗನ್ನ. ನಗಿ ಈಗ. ಹೆಂಗೈತವ? ಹೆಂಗೈತೆ? ಅಂಬ ಎಲ್ಲ ಅಂಬ. ಇನ್ನ ಬಾ. ಒಂದಿಷ್ಟು ಮುಯಿ ಬಂದಿದೆ. ನಾನು ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ನಮ್ಮಲ್ಲೆಲ್ಲ ಗಿಫ್ಟ್ಗಿಂತ ಸ್ವಲ್ಪ ಮುಯ್ಯೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಈ ಸಲ ಇಷ್ಟಿದೆ ಮುಯ್ಯೆ. ಇನ್ನು ಇದು ಬಂದು ರಿಂಗು. ಏನೋ ಲಾಟ್ರಿ ನಿಂದು. ಜಾನು ಇಲ್ಲಿ ಯಾರ್ದಿದು ರಿಂಗು? ಅವ್ರಿಗೆ ಏನೋ ಖುಷಿ, ಎಲ್ಲ ತೆಗಿತಾರಲ್ಲ ಅಂತ. ಬಿಡಪ್ಪ ಕರೆಕ್ಟಾಗಿ ರಿಂಗ್ಗೆ ಕೈ ಹಾಕ್ತಾನೆ. ನೋಡಿ, ಇದು ಅಮ್ಮ ಕೊಡ್ಸಿದ್ ರಿಂಗ್ ಆಯ್ತಾ. ಇದು ಬಂದು ಕೃಷ್ಣಣ್ಣ ಮತ್ತೆ ಅರ್ಪಿತ್ ಅವ್ರು ಕೊಡ್ಸಿರೋ ರಿಂಗ್. ಅಳಿಯಂಗೆ. ಹೌದು, ಅಳಿಯಂಗೆ. ಈಗಲೇ ಬುಕ್ಕಿಂಗು ನಿಂದು ಜಾನು, ಈಗಲೇ ಬುಕ್ಕಿಂಗ್ ನಿಂದು. ಅಪ್ಪ ಹೆಣ್ಮಕ್ಳಿಗೆ ಡಿಮ್ಯಾಂಡು, ನಾವು ಬುಕ್ ಮಾಡ್ಕೋಬೇಕು, ಅವ್ರು ಬುಕ್ ಮಾಡೋದಲ್ಲ. ತಿಂದ್ಬಿಡಿ ಈಗ, ಆಮೇಲೆ ಅಷ್ಟೇ ಇರಿ. ಈಗ ತಗೊಳ್ಬೇಕಾದ್ರೆ ಡಿಸೈನ್ ನೋಡಿ. ಇವ್ರು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಚೆನ್ನಾಗಿದೆಯಾ? ನಲ್ಲೇ ಕಾಣಿಸ್ತಾ ಇದೆ ಡಿಸೈನ್ಗಿಂತ. ಚೆನ್ನಾಗೈತಿ. ಹೆಂಗಿದೆ ರಿಂಗ್? ಹೆಂಗಿದೆ? ಅಮ್ಮ ಕೊಡ್ಸಿದ್ ರಿಂಗ್ ಡಿಸೈನು. ಎರಡು ಕೈ ಕೊಟ್ರೆ ಎರಡು ಬಾಯಿಗೆ ಹಾಕ್ಬಿಡ್ತಾರೆ. ಆಯ್ತಾಯ್ತು, ಕೊಟ್ಟೆ. ಇಷ್ಟು ಜಾನು ನೇಮಿಂಗ್ ಸೆರೆಮನಿ ಗಿಫ್ಟು ಆಯ್ತಾ. ಜಾನು ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬಿಡಿ. ಎಲ್ಲಿ ಒಂದು ಸ್ಮೆಲ್ ಕೊಟ್ಬಿಡಿ. ಹೋಗ್ಲಿ, ನೀವು ಥ್ಯಾಂಕ್ ಯು ಹೇಳಲ್ಲ. ಮುಯ್ಯೆ ಓಪನ್ ಮಾಡ್ಬೇಕೆಲ್ಲ. ಟೋಟಲ್ ಎಷ್ಟೈತೆ ಅಂತ ಆಮೇಲೆ ಹೇಳ್ತೀಯ. ಓಪನ್ ಮಾಡ್ಬಿಡ್ಲಾ? ಇಲ್ಲ, ಓಪನ್ ಮಾಡು, ಟೋಟಲ್ ಹೇಳು ಅಷ್ಟೇ. ಅದೇ ಎಲ್ಲ ಬರ್ಕಂತ ಇದೆಯಾ? ಏನು ಗೊತ್ತಾ, ಇದ್ರ ಮೇಲೆ ಬರ್ದಿರಲ್ಲ ಎಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ನಾವು ಅಮೌಂಟ್ ತಗೊಂಡ್ಬಿಡ್ತೀವಿ. ಎಷ್ಟಂತ ಗೊತ್ತಾಗಲ್ಲಲ್ಲ, ಅದಕ್ಕೆ ಬರೆದು ಇಡ್ತಾ ಇದ್ದೀವಿ. ಮೊದಲೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು. ಎಲ್ಲನೂ ಬರೆಸ್ತಾ ಇದ್ರು, ಮುಯಿ ಬರೆಸ್ತಾ ಇದ್ರು. ಊರ ಹೆಸರು ಮತ್ತು ಅವ್ರ ಹೆಸರು ಹೇಳ್ಬಿಟ್ಟು ಎಷ್ಟು ಅಮೌಂಟು ಅಂತೇಳಿ ಬರ್ಸೋರು. ನಮ್ಮಮ್ಮ ಎಲ್ಲ ಬರೆದಿಟ್ಕೊ, ನಿಮಗೆ ಮರ್ತೋಗುತ್ತೆ ಅಂತ ಹೇಳಿದರು. ಅದಕ್ಕೆ ಎಲ್ಲನೂ ಬರಿತಾ ಇದ್ದೀನಿ. ಅದ್ರ ಮೇಲೆ ಬರಿತಾ ಇದ್ದೀನಿ ಆ ಸ್ಲಿಪ್ ಪೆನ್ನಿಗೆ. ಯಾರ್ಯಾರು ಹಿಂಗೆ ಮುಯಿ ಬರೆದಿರ್ತೀರಾ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಹೋದಾಗ ಮುಯಿ ಹಾಕಕ್ಕೆ. ಇವಾಗೆಲ್ಲ ಗಿಫ್ಟ್ ಕೊಡ್ತಾರೆ, ಆದ್ರೆ ಮೊದಲೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದಲ್ವಾ ಅಪ್ಪು? ಎಲ್ಲ ಬುಕ್ಕಲ್ಲಿ ಬರ್ದಿಟ್ಕೊಳೋರು ದೊಡ್ಡ ದೊಡ್ಡ ಬೈಂಡಲ್ಲಿ ಮದ್ವೆಗೆ. ಅಯ್ಯೋ ಒಂದೊಂದ್ ಕಡೆ ಕೂಗ್ತಾರೆ ಇಷ್ಟು ಮುಯ್ಯಿ ಅಂತ. ಹೌದು, ಹೆಣ್ಣಿನ ಕಡೆ ಒಂದ್ ಕಡೆ ನಿಲ್ಸಿರ್ತಾರೆ, ಗಂಡಿನ ಕಡೆ ಒಂದ್ ಕಡೆ ನಿಲ್ಸಿರ್ತಾರೆ. ಕಾಂಪಿಟೇಷನ್ ಯಾರು ಜಾಸ್ತಿ ಮುಯ್ಯಿ ಹಾಕ್ತಾರೆ ಅಂತ. ನಾವು ಈ ಕಡೆ ಪಾವಗಡ ಆ ಸೈಡ್ ಎಲ್ಲ ಒಂದೊಂದ್ ಕಡೆ ಹೋಯ್ತೀವಲ್ಲ ಮದುವೆ ಫಂಕ್ಷನ್ ತೆಗಿಯಕ್ಕೆ ವಿಡಿಯೋ.
ಕೂಗ್ತಾರಲ್ಲಿ. ನನ್ನ ಮಗ ಏನು ಬಿಡಲ್ಲ ನೋಡಿ. ಅಲ್ಲೆಲ್ಲ ಬರವ ಇಲ್ಲಿ ಆನೆ ಮರಿ ಈಗ ಅಲ್ಲಿ ಇದಕ್ಕೆ ಬಂದವ್ರೆ. ಅಲ್ಲೆಲ್ಲ ಮುಗಿಸಿ ಇದೊಂದು ಕಿತ್ತಾಕ್ತೀನಿ ಮಮ್ಮಿ ಅಂತ ಬಂದವ್ರೆ. ಇನ್ನು ಇದೊಂದು ಗಿಫ್ಟು ಓಪನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ಜಾಣು ಇಟ್ಕೊಂಡಿದ್ರಲ್ಲ, ಹಾಗಾಗಿ ಈ ಕಡೆ ಗಮನನೇ ಬರಲಿಲ್ಲ. ಇದು ಸಬ್ಸ್ಕ್ರೈಬರ್ ಕೊಡ್ತಿರೋ ಗಿಫ್ಟು. ಈಗ ಕೃಷ್ಣ ಅಂತ ಕೃಷ್ಣನ್ ಕೊಟ್ಟಿರ್ತಾರೆ ಅಂತ. ನಾನು ಹಂಗೆ ಅನ್ಕೊಂಡೆ. ಓಯ್ ಜಾಣು ಕೊಟ್ಟಿರೋದು ನಿಂಗಲ್ಲ. ಹೌದು, ಜಾಣಿನ ಪುಟ್ಟ ಕೃಷ್ಣನೇ ಅಲ್ವಾ. ಅವ್ರಂತೂ ಎಷ್ಟು ಖುಷಿ ಪಟ್ರು ಗೊತ್ತಾ. ಕವರ್ ಕೈ ಕೊಡ್ಬೇಡ, ಎತ್ಕಂತಾನೆ. ಇಲ್ಲ ಇಲ್ಲ ನೋಡಿ, ಕಿತ್ತಾಕ್ಬಿಡು ಕವರ್. ಪುಟ್ಟ ಕೃಷ್ಣನೇ ಕೊಟ್ಟಿದ್ದಾರೆ. ಚೆನ್ನಾಯ್ತು. ಬಿಟ್ರೆ ಗಲೀಜಾಗ್ಬಿಟ್ಟು. ಅಲ್ಲಿ ಅಂಬ ಮಗ್ನೆ, ಅಂಬ ಅಲ್ಲಿ ಅಮ್ಮನ ಹತ್ರ ಅಂಬ. ಇಲ್ಲಿ ಅಂಬ ಅವ್ರು ದುಡ್ಡಿಗೆ ಬಂದಿದ್ದಾರಪ್ಪು. ಇರಿ ಕಂದ, ಚೆನ್ನಾಗಿದೆ, ಥ್ಯಾಂಕ್ ಯು. ಜಾಣಕ್ ತೋರ್ಸು. ಇಲ್ಲಿ ಕಂದ. ಅಲ್ಲಿ ಅಂಬ ಅರ್ಧಗಿರ್ದು ಹಾಕ್ಬಿಟ್ಟು ಹಂಗೆ ಕಿತ್ಕೊ ಎಲ್ಲ. ಅಪ್ಪ ದೇವ್ರೇ, ನೋಡಿ ನನ್ನ ಮಗನ್ನು ಇಟ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ. ಎಲ್ಲ ಅವರೇ ಇರ್ತಾರೆ. ಚೆನ್ನಾಗಿದ್ಯಾ? ಏ ಅಂಬ ಮಗ್ನೆ. ಥ್ಯಾಂಕ್ ಯು ಹೇಳಿ. ಅಕ್ಕ ಬಂದಿದ್ರಲ್ಲ, 3 ಜನ ಅಕ್ಕಂದಿರು. ಅಮ್ಮ ಇಲ್ಲವ ಅಂಬ ತೋರ್ಸವ, ಅಂಬ ಇಲ್ಲವ? ಅಂಬ ಇಲ್ಲ ಐತೆ? ಎಲ್ಲಿ ತೋರಿಸಿ ಅಂಬ ಯಾರು? ಇಲ್ಲಿ ತೋರಿಸಿ. ಇದ್ರಲ್ಲಿ ಯಾರು ಅಂಬ? ಎಲ್ಲಿ ಅಂಬ? ಇಲ್ಲಿ ಅಂಬ ಇಲ್ಲಪ್ಪ. ಅಂಬ ಇಲ್ಲಿ ಆಗ್ಲೇ ತೋರ್ಸು. ಅಂಬ ತೋರ್ಸು. ಅದಾ ಇಲ್ಲಿ ಕಂದ, ಇಲ್ಲಿ ಅಂಬ. ಇವರು ಕೃಷ್ಣ. ಚೆನ್ನಾಯ್ತೆ. ಖುಷಿ. ಅಂಬ ಬಿದ್ಬಿಟ್ಟಿರ ಅಂಬನೇ. ಕೆಳಗ್ ಮಲಗ್ಸು, ಅದ್ರ ಮೇಲೆ ಕುತ್ಕಂತಾನೆ. ನೋಡಿ ಈಗ ಇಲ್ಲಿ ನೋಡಿ, ಅಂಬನ್ ನೋಡಿ. ಅಂಬ ಈ ಕೈ ಇಟ್ರು ನೋಡಿ ಕರೆಕ್ಟಾಗಿ ಅಂಬ ಅಂತ. ಇನ್ನ ಎಲ್ಲ ಮೂರು ಸೇರಿ ಈ ಸಲ 22,500 ಏನೋ ಬಂದಿದೆ. ಇಷ್ಟು ದುಡ್ಡನ್ನು ಮಾಮೂಲಿ ಜಾಣು ಉಂಡಿಗೆ ಹಾಕೋದು. ಈ ಉಂಡಿಲಿ ಲಾಸ್ಟ್ ನಮ್ಮ ಸೀಮಂತಕ್ಕೆ ಮುಗಿ ಬಂದಿತ್ತಲ್ಲ, ಆ ದುಡ್ಡೆಲ್ಲ ಫುಲ್ಲು ಹಾಕಿದ್ದೀನಿ ಆಯಿತಾ. ಅದರೊಟ್ಟಿಗೆ ಮಧ್ಯ ಅದು ಇದು ಅಂತಲೂ ಹಾಕ್ತಾ ಇದ್ದೆ. ಈಗ ಪಾಪು ನೋಡೋಕೆ ಬರ್ತಾರಲ್ಲ, ಅವರು ದುಡ್ಡು ಕೊಡ್ತಾರೆ, ಅದೆಲ್ಲ ಇದರಲ್ಲೇ ಇದೆ. ಈಗ ಈ ದುಡ್ಡನ್ನು ಇದಕ್ಕೆ ಸೇರಿಸ್ತೀನಿ. ಕುಚ್ಚಳಿ ಕುಚ್ಚಳಿ ನೋಡಿ, ಗುಂಡಿಗೆ ಹಾಕೋಣ. ಜಾಣು ಈಗೆಲ್ಲ ಇದಕ್ಕೆ ಹಾಕೋಣ ಆಯಿತಾ. ಮಮ್ಮ ಒಂದೊಂದೇ ಹಾಕ್ತಾರೆ, ನೀವು ಹಾಕ್ತೀರಾ. ಒಂದು ಹಾಕಿ ನೀವು. ಅವನು ಹಾಕಲ್ಲ, ಇನ್ನೂ ಬೇಕಾದ್ರೆ ಕಿದೆ ಹಾಕ್ತಾನೆ. ಏನು ಗೊತ್ತಾ, ನೀವೇನಾದರೂ ಈ ಥರ ಉಂಡಿ ಇಡ್ತಾ ಇದ್ರೆ ಆದಷ್ಟು ಪ್ಲಾಸ್ಟಿಕ್ಕೇ ಇಡಿ. ಮಣ್ಣುಂಡಿ ಎಲ್ಲ ಇಡ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ಕೆಲವೊಮ್ಮೆ ಅದರಲ್ಲಿ ಜಿರಳೆ ಎಲ್ಲ ಹೋಗಿ ಸೇರಿಕೊಂಡು, ಆಮೇಲೆ ಮಣ್ಣಿಗೆ ಕುಟ್ಟಿಡಿಯುತ್ತಲ್ಲ ಹುಳು, ಆ ಹುಳು ಎಲ್ಲ ಸೇರಿಕೊಂಡು ನೋಟೆಲ್ಲ ಕಚ್ಚಾಕ್ಬಿಟ್ಟಿರುತ್ತೆ. ನಾನು ಎಷ್ಟೊಂದು ನೋಡಿದ್ದೀನಿ, ರೀಲ್ಸ್ ಎಲ್ಲ ಪಾಪ ಅಪ್ಲೋಡ್ ಮಾಡ್ತಿರ್ತಾರೆ ಹಿಂಗಾಯ್ತು ಅಂತ. ಅಕಸ್ಮಾತ್ ನೀವೇನಾದರೂ ಉಂಡಿ ಇಡಂಗಿದ್ರೆ ಈ ಥರ ಪ್ಲಾಸ್ಟಿಕ್ದೇ ಇಡಿ. ಹಿಂಗೆ ದುಡ್ಡೆಲ್ಲ ತುಂಬಿದ್ಮೇಲೆ ಒಂದು ಪ್ಲಾಸ್ಟರ್ ಬರುತ್ತಲ್ವಾ, ಆ ಪ್ಲಾಸ್ಟರ್ ಇದ್ರ ಮೇಲೆ ಹಾಕ್ಬಿಡ್ಬೇಕು. ಆವಾಗ ಏನೂ ಆಗಲ್ಲ, ಜಿರ್ಲೆ ಏನೂ ಹೋಗಲ್ಲ, ನೋಟು ಹಾಳಾಗಲ್ಲ. ಇನ್ನು ಈ ದುಡ್ಡೆಲ್ಲನೂ ಆಮೇಲೆ ಹಾಕ್ತೀನಿ ಉಂಡಿಗೆ. ಹಾಕ್ಲಿಕ್ಕಾಗಲ್ಲ, ಟೈಮ್ ಆಗೋಗಿರುತ್ತೆ. ವ್ಲಾಗ್ ಏನು ಮಾಡ್ಬಿಡ್ತೀನಿ. ಪೂರ್ತಿಯಾಗಿ ನೀವು ಕೂಡ ವ್ಲಾಗ್ ನೋಡಿರ್ತೀರ ಅನ್ಕೋತೀನಿ. ಎಲ್ಲರೂ ಫಂಕ್ಷನ್ಗೆ ಬಂದಿದ್ದಕ್ಕೆ, ಹಾಗೆ ನೀವು ಕೂಡ ವಿಡಿಯೋದಲ್ಲಿ ನೋಡಿ ತುಂಬಾ ಆಶೀರ್ವಾದ ಮಾಡಿದ್ದೀರಾ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಆಯಿತಾ. ಅದು ಬಿಟ್ಟು ನಮಗೆ ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು ಅಂತ ಮಾತ್ರ ಹೇಳ್ಬೋದು. ಇನ್ನು ಇವತ್ತಿನ ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.